ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಬನ್ನಿ ಫ್ರೆಂಡ್ಸ್, ಇವತ್ತು ಮಟನ್ ಖೈಮಾದಿಂದ ಒಂದು ಒಳ್ಳೆ ಗ್ರೇವಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುವಂಥ ಒಂದು ರೆಸಿಪಿ, ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಒತ್ತಕ್ಕೆ ಮರಿಬೇಡಿ ಫ್ರೆಂಡ್ಸ್. ಈ ರೆಸಿಪಿನ ಹೆಂಗೆ ಮಾಡೋದಂತ ನೋಡೋಣ. ನಾನು ಫಸ್ಟಿಗೆ ಕುಕ್ಕರ್ ಒಂದು ತೊಗೊಂಡಿದ್ದೀನಿ, ಸಣ್ಣ ಕುಕ್ಕರು. ಇದಕ್ಕೆ ನಾನಿವಾಗ ಒಂದು ಅರ್ಧ ಕೆಜಿಯಷ್ಟು ಮಟನ್ ಕೈಮಾನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನಿವಾಗ 3 ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ಆಮೇಲೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದು 1/4 ಗ್ಲಾಸಷ್ಟು ನೀರನ್ನ ಹಾಕ್ತಾಯಿದ್ದೀನಿ. ಹಾಕ್ಕೊಂಡಿದ್ದೀನಿ. ಒಂದು ಸಲ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡಿಲ್ಲ ಅಂದರೆ ಕೈಮಾ ಚೆನ್ನಾಗಿ ಬೇಯಲ್ಲ, ಅದಕ್ಕೋಸ್ಕರ ಇವಾಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮುಚ್ಚಿ ಇದನ್ನು 3 ವಿಷಲ್ ಮಾಡ್ತಾಯಿದ್ದೀನಿ. ಮಟನ್ ಅಲ್ವಾ, ಅದಕ್ಕೆ 3 ವಿಷಲ್ ಮಾಡ್ತಾಯಿದ್ದೀನಿ ಇದನ್ನು. ಇವಾಗ ಅದ್ರ ಮಧ್ಯೆ ನಾನಿವಾಗ ಒಂದು ಪೇಸ್ಟ್ ರೆಡಿ ಮಾಡ್ಕೋಬೇಕು, ಮಸಾಲ ಪೇಸ್ಟ್. ಅದಕ್ಕೆ ನಾನಿವಾಗ ಒಂದು 3 ಮಿಕ್ಸಿ ಜಾರ್ ತೊಗೊಂಡು 3 ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ. ಆಮೇಲೆ 2 ಮೀಡಿಯಮ್ ಸೈಜಿದು ಆನಿಯನ್ನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಅದರ ದಂಟು ಸಮೇತ ಹಾಕ್ಕೋಬೇಕು. ಹಾಕ್ಕೊಂಡು ಇದನ್ನು ಫೈನ್ ಪೇಸ್ಟ್ ಮಾಡ್ಕೋಬೇಕು, ಒಂದು ಸ್ವಲ್ಪ ನೀರು ಹಾಕಿ. ಇವಾಗ ನೋಡಿ, ನಾನು ಸ್ಮೂತಾಗಿರುವಂಥ ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಂಡು ಪಕ್ಕದಲ್ಲಿ ಇಡ್ತಾ ಇದ್ದೀನಿ. ಇವಾಗ ಮಟನ್ ಕೀಮಾ ಚೆನ್ನಾಗಿ 3 ವಿಷಲಾಗಿ ಬೆಂದಿದೆ. ಇದನ್ನು ನಾನಿವಾಗ ಕುಕ್ಕರ್ ಮುಚ್ಚಲು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಪರ್ಫೆಕ್ಟಾಗಿ ಬೆಂದು ಕರೆಕ್ಟಾಗಿ ಬಂದಿದೆ. ಇದನ್ನು ನಾನಿವಾಗ ಫ್ರೈ ಪ್ಯಾನಿಗೆ ಹಾಕ್ತಾಯಿದ್ದೀನಿ. ಫ್ರೈ ಪ್ಯಾನಿಗೆ ಯಾಕೆ ಹಾಕೋದಂದರೆ ಅದರಲ್ಲಿ ಎಕ್ಸ್ಟ್ರಾ ನೀರು ಇದೆಯಲ್ಲ, ಅದನ್ನೆಲ್ಲ ಡ್ರೈ ಮಾಡ್ಕೋಬೇಕು. ಇವಾಗ ಗ್ಯಾಸ್ ಆನ್ ಮಾಡಿಕೊಂಡು ನಾನಿವಾಗ ಕೈಮಾನ ಇಟ್ಟಿದ್ದೀನಿ. ಇದು ಫುಲ್ಲು ಡ್ರೈ ಆಗುವವರೆಗೂ ಇದನ್ನು ನೀವು ಡ್ರೈ ಮಾಡ್ಕೋಬೇಕು. ಎಕ್ಸ್ಟ್ರಾ ನೀರೆಲ್ಲ ಅದು ಡ್ರೈ ಆಗಬೇಕು. ಇವಾಗ ನೋಡಿ, ಫುಲ್ಲು ನೀರೆಲ್ಲ ಡ್ರೈ ಆಗ್ತಾ ಬಂತು. ಆಮೇಲೆ ಇದರಲ್ಲಿ ಆಯಿಲ್ ಬಿಡ್ತಾ ಬಂತು ನೋಡಿ. ಅದೇ ಆಯಿಲಲ್ಲಿ ಒಂದು 5 ನಿಮಿಷ ಬೇಯಬೇಕು. ಅದೇ ಆಯಿಲಲ್ಲಿ ಇದನ್ನು ನೀವು 5 ನಿಮಿಷ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆಗಬೇಕು, ಅದುವರೆಗೂ ಫ್ರೈ ಮಾಡ್ಕೊಳ್ಳಿ. ಇದನ್ನು ನಾನು ಫ್ರೈ ಮಾಡಿಕೊಂಡು ಪಕ್ಕದಲ್ಲಿ ಇಡ್ತಾಯಿದ್ದೀನಿ ಅದನ್ನು. ಇವಾಗ ನಾನು ಒಂದು ಕಡಾಯಿನ ತಗೊಂಡಿದ್ದೀನಿ. ಈ ಕಡಾಯಿಗೆ 3 ಸ್ಪೂನಷ್ಟು ನಾನು ತುಪ್ಪನ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು 4 ಸ್ಪೂನಷ್ಟು ಆಯಿಲ್ನ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಬರೀ ಆಯಿಲಲ್ಲಿ ಮಾಡ್ಕೋಬೋದು. ಒಂದು 1/4 ಕಪ್ಪಷ್ಟು ಆಯಿಲ್ ಹಾಕ್ಕೊಂಡು ಇದನ್ನು ನೀವು ಮಾಡ್ಕೋಬೋದು. ನಾನಿವಾಗ ಒಂದು ಸ್ವಲ್ಪ ಡಿಫ್ರೆಂಟ್, ಒಂದು ಒಳ್ಳೆ ಟೇಸ್ಟ್ ಕೊಡಬೇಕಂತ ಹೇಳಿ ಒಂದು ಸ್ವಲ್ಪ ತುಪ್ಪನೂ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಬಟರು ಹಾಕ್ಕೋಬೋದು, ಆಪ್ಷನಲ್ಲು. ಬಟರು ಆಗುತ್ತೆ, ತುಪ್ಪನೂ ಆಗುತ್ತೆ. ಹಾಕ್ಕೊಂಡಿದ್ದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಇದನ್ನು ಹಾಕ್ಕೋಬೇಕು. ಇದು ಎಷ್ಟು ಹಾಕ್ಬೇಕಂತ ಡಿಸ್ಕ್ರಿಪ್ಷನಲ್ಲಿ ನಾನು ಕರೆಕ್ಟಾಗಿ ಅದನ್ನು ಮೆಜರ್ಮೆಂಟ್ ಹಾಕಿರ್ತೀನಿ. ಆಮೇಲೆ ನಾನು ಆವಾಗಲೇ ಮಾಡಿರುವಂಥ ಪೇಸ್ಟ್ ಇದೆಯಲ್ವ, ಗ್ರೀನ್ ಪೇಸ್ಟು, ಅದನ್ನು ನಾನಿವಾಗ ಹಾಕ್ಕೊಂಡಿದ್ದೀನಿ. ಆಮೇಲೆ 1 ಸ್ಪೂನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ, ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಿದ್ದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಒಂದು 5 ನಿಮಿಷ ಇದು ಬೇಯಬೇಕು. ಮಸಾಲೆಲ್ಲ ಚೆನ್ನಾಗಿ ಬೇಯಬೇಕು, ಅದುವರೆಗೂ ಇದನ್ನು ಬೇಯಿಸ್ಕೋಬೇಕು. ನೋಡಿ, ಇವಾಗ ಚೆನ್ನಾಗಿ ಬೇಯ್ತಾ ಇದೆ ನೋಡಿ. ಇವಾಗ ನಾನು ಆನಿಯನ್ನು ಆಮೇಲೆ ಗ್ರೀನ್ ಪೇಸ್ಟ್ ಎಲ್ಲ ಚೆನ್ನಾಗಿ ಬೆಂದ ನಂತರ ಇದಕ್ಕೆ 1 ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡ್ರು, ಆಮೇಲೆ 1 ಸ್ಪೂನಷ್ಟು ಧನಿಯಾ, ಆಮೇಲೆ 1 ಸ್ಪೂನಷ್ಟು ಜೀರಾ ಪೌಡ್ರನ್ನ ಹಾಕಿದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಸಾಲೆಲ್ಲ ಹಸಿ ಸ್ಮೆಲ್ ಹೋಗುವವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ನಾನು ಚೆನ್ನಾಗಿ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ತುಂಬಾ ಇದು ಚಟ್ಪಟಾಗಿರುತ್ತೆ ಈ ರೆಸಿಪಿ, ಈ ಗ್ರೇವಿ ರೆಸಿಪಿ ತುಂಬಾ ಚೆನ್ನಾಗಿರುವಂಥ ಒಂದು ರೆಸಿಪಿ. ಇವಾಗ ನಾನು ಒಂದು ಕಪ್ಪಷ್ಟು ನಾನು ಮೊಸರು ತಗೊಂಡು ಅದನ್ನು ಚೆನ್ನಾಗಿ ಬೀಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಇದನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 2 ನಿಮಿಷ ಇದನ್ನು ಬೇಯಿಸ್ಕೋಬೇಕು. ಮೊಸರು ಹಾಕಿದ ನಂತರ ಒಂದು 2 ನಿಮಿಷ ಇದು ಬೇಯಬೇಕು. ಇದು ಬೆಂದ ನಂತರ ಇದಕ್ಕೆ 1 ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೋಬೇಕು. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಮಸಾಲ ಎಲ್ಲ ಬೆಂದು ಮೇಲ್ಗಡೆ ನೋಡಿ ಆಯಿಲ್ ಬಿಡ್ತಾ ಬರ್ತಾಯಿದೆ. ಆವಾಗ ಏನು ಮಾಡಬೇಕಂದ್ರೆ ಇದಕ್ಕೆ 1 ಕಪ್ಪಷ್ಟು ಇದಕ್ಕೆ ನಾವು ಫ್ರೆಶ್ ಕ್ರೀಮ್ನ ಹಾಕ್ಕೋಬೇಕು. ಫ್ರೆಶ್ ಕ್ರೀಮ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಮುಚ್ಚಳನ ಮುಚ್ಚಿ ಇದನ್ನು ನಾನಿವಾಗ ಒಂದು 15 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಮಸಾಲೆ ಎಲ್ಲ ಬೇಯೋಕ್ಕೆ ಬಿಡ್ತಾಯಿದ್ದೀನಿ. ಇವಾಗ ನೋಡಿ, ನಾನು ಮುಚ್ಚಳ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು 15 ನಿಮಿಷ ಆದ ನಂತರ ನೋಡಿ, ಮೇಲ್ಗಡೆ ಎಲ್ಲ ಆಯಿಲ್ ಬಿಡ್ತಾ ಬರ್ತಾಯಿದೆ. ಈ ಥರ ಬಂದರೆ ಪರ್ಫೆಕ್ಟಾಗಿ ಗ್ರೇವಿ ಎಲ್ಲ ರೆಡಿಯಾಗಿದೆ ಅಂತ ಅರ್ಥ. ಇವಾಗ ನಾನು ಸ್ಪೂನ್ ಹಾಕಿ ಇದನ್ನು ಚೆನ್ನಾಗಿ ಒಂದು ಸಲ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಗ್ರೇವಿ ಈ ಥರ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಇವಾಗ 1 ಸ್ಪೂನಷ್ಟು ಇದಕ್ಕೆ ಕಸೂರಿ ಮೇಥಿನ ಹಾಕ್ಕೋಬೇಕು. ಆಮೇಲೆ ಬೇಕಂದರೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋಬೋದು.
ಆಮೇಲೆ ಆವಾಗಲೇ ನಾನು ಫ್ರೈ ಮಾಡಿರುವಂತಹ ಕೀಮಾ ಇದೆಯಲ್ವ, ಮಟನ್ ಕೀಮಾ, ಅದನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಇದನ್ನು ಚೆನ್ನಾಗಿ ನೋಡಿ ಈ ಥರ ಗ್ರೇವಿ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಮಟನ್ ಕೀಮಾ ಚೆನ್ನಾಗಿ ಫಸ್ಟಿಗೆ ಆಲ್ರೆಡಿ ಬೆಂದಿದೆ. ಇವಾಗ ಗ್ರೇವಿ ಜೊತೆ ಒಂದು 5 ನಿಮಿಷ ಇದನ್ನು ಬೇಯಿಸಿದರೆ ಸಾಕಾಗುತ್ತೆ. ಇವಾಗ ಒಂದು 5 ನಿಮಿಷ ಬೆಂದ ನಂತರ ಇದಕ್ಕೆ ನಾನಿವಾಗ ಚಟ್ಪಟಾಗಿರಲಿ ಅಂತ ಹೇಳಿ ಇದಕ್ಕೆ ಚಾಟ್ ಮಸಾಲ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ 2 ಗ್ರೀನ್ ಚಿಲ್ಲಿನ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಇಲ್ಲಾಂದರೆ ನೀವು ಇಡೀ ಫುಲ್ಲು ಹಂಗೆ ಹಾಕ್ಕೊಂಡ್ರೂ ಆಗುತ್ತೆ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನು ಇದನ್ನು ಒಂದು 5 ನಿಮಿಷ ಬೇಯೋಕ್ಕೆ ಬಿಡ್ತಾಯಿದ್ದೀನಿ. ಒಂದು 5 ನಿಮಿಷ ಬೆಂದರೆ ಸಾಕು. ಇವಾಗ ಒಂದು 5 ನಿಮಿಷ ಆದ ನಂತರ ನೋಡಿ ಪರ್ಫೆಕ್ಟಾಗಿ ಮೇಲ್ಗಡೆ ಎಲ್ಲ ಗ್ರೇವಿ ಎಲ್ಲ ಏನಾಗಿದೆ, ಆಯಿಲ್ ಬಿಡ್ತಾ ಬರ್ತಾಯಿದೆ. ಇವಾಗ ಇದಕ್ಕೆ ಒಂದು ಸ್ಮೋಕಿ ಫ್ಲೇವರ್ನ ಕೊಡಬೇಕು. ಸ್ಮೋಕಿ ಫ್ಲೇವರ್ ಕೊಡಬೇಕಂದ್ರೆ ಇದಕ್ಕೆ ನೀವು ಚಾರ್ಕೋಲ್ನ ಬಿಸಿ ಮಾಡ್ಕೊಂಡು ಇವಾಗ ಒಂದು ಸ್ಟೀಲ್ ಬೌಲಲ್ಲಿ ಇಟ್ಟು ಅದಕ್ಕೆ ಆಯಿಲ್ ಹಾಕಿ, ಆಯಿಲ್ ಅಥವಾ ತುಪ್ಪ ಏನೂ ಆಗುತ್ತೆ ಹಾಕ್ಕೊಂಡು ಇದನ್ನು ಸ್ಮೋಕಿ ಫ್ಲೇವರ್ನ ಕೊಟ್ಟರೆ ಆಯಿತು. ಒಂದು ಸ್ವಲ್ಪ ಹೊರಗಡೆ ಬರ್ದಂಗೆ ಇದನ್ನು ಸ್ಮೋಕು ಎಲ್ಲೂ ಹೊರಗಡೆ ಬರ್ದಂಗೆ ನೀವು ಟೈಟಾಗಿ ಅದನ್ನು ಮುಚ್ಚಿ ಒಂದು 10 ನಿಮಿಷ ಇದನ್ನು ಬಿಡಬೇಕು ರೆಸ್ಟಿಗೆ. 10 ನಿಮಿಷ ಆದ ನಂತರ ಇದನ್ನು ಓಪನ್ ಮಾಡಿ ನಾನಿವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಆಮೇಲೆ ಆ ಚಾಕೋಲು ಮತ್ತು ನಾವು ಸ್ಟೀಲ್ ಬೌಲ್ ಇಟ್ಕೊಂಡು ಅದೆಲ್ಲ ತೆಗೆದು ಆಮೇಲೆ ಒಂದು ಕ್ಲೀನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇವಾಗ ಪರ್ಫೆಕ್ಟಾಗಿರುವಂಥ ಒಂದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಚಟ್ಪಟ ಮಟನ್ ಕೀಮಾ ಬ್ರೋಕನ್ ಗ್ರೇವಿ ರೆಡಿ ಆಯಿತು. ತುಂಬಾ ಟೇಸ್ಟಿಯಾದಂಥ ಒಂದು ಸಿಂಪಲ್ ಆಗಿರೋ ರೆಸಿಪಿ. ನೀವು ಮನೆಯಲ್ಲಿ ಒಂದು ಸಲ ಇದನ್ನು ಟ್ರೈ ಮಾಡಿ ಹೆಂಗಾಯಿತು ಅಂತ ನನಗೆ ಕಮೆಂಟಲ್ಲಿ ಒಂದು ಕಮೆಂಟ್ ಹಾಕೋಕ್ಕೆ ಮರಿಬೇಡಿ ಫ್ರೆಂಡ್ಸ್. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್. ನೆಕ್ಸ್ಟ್ ಹೊಸ ರೆಸಿಪಿಯೊಂದಿಗೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಬಾಯ್.